ಆರೋಪಿಗಳೇನಾದ್ರೂ ಮುಸ್ಲಿಮ್ರು ಅಂತ ಅನ್ಕೋ, ಆಗ ಅವ್ರ ಫೋಟೋನ ಇದೇ ಸ್ಟೇಷನ್ ಅಲ್ಲಿ ಹೆಂಗ್ ತೆಗಿತಾರೆ ಗೊತ್ತೇನೋ, ಈ ತರ ತೆಗಿತಾರೆ ಕಣ. ಏನಾದ್ರೂ ಹಿಂದೂ ಕಾರ್ಯಕರ್ತರು ಅಂತ ಗೊತ್ತಾದ್ರೆ ಸಾಕು ಕಣೋ, ಕಾನೂನಲ್ಲ ಕಣ. ಆ ಫೋಟೋ ಹೆಂಗ್ ತೆಗಿತಾರೆ ಗೊತ್ತಾ, ಇದೇ ಸ್ಟೇಷನ್ ಅಲ್ಲಿ ತೆಗ್ದಿರೋ ಫೋಟೋ, ಇದೇ ಪೊಲೀಸ್ನವರು ಇದೇ ಸ್ಟೇಷನ್ ಅಲ್ಲಿ ನಿಲ್ಸಿ ತೆಗ್ದಿರೋ ಫೋಟೋ ನನ್ನ ಹಿಂದೂ ಕಾರ್ಯಕರ್ತರದನ್ನ ಹೆಂಗ್ ತೆಗ್ದಿದ್ದಾರೆ ಗೊತ್ತೇನೋ ನೋಡು. ಈಗ ತೆಗಿತಾರೆ. ನನ್ನವರೇ ಯಾರೋ ಫೋನ್ ಮಾಡಿ, ಪುನೀತ್ರೆ ಅವನು ರೌಡಿ ಶೀಟರ್ ಅಂತೆ, ಹೌದಾ ಅಂತ ಕೇಳಿದಾಗ ನನ್ಗೆ ಎದೆ ಚುಚ್ಚಿಬಿಡ್ತು ಕಣ. ಸಮಾಜ ಉಳಿಬೇಕು ಅಂತ ಅಂದ್ರೆ ಸರ್ಕಾರಗಳ ಅಧಿಕಾರಕ್ಕೆ ಬರೋದ್ರಿಂದ ಉಳಿಯೋದಿಲ್ಲ. ಯಾವ್ದೋ 5 ಜನ ಹೆಣ್ಮಕ್ಳ ಅಶ್ಲೀಲ ವಿಡಿಯೋ ಹಿಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಕಣ ಹೊಡೆದಿದ್ದು. ಯಾಕೆಂತಂದ್ರೆ ನನ್ನ ಹಿಂದೂ ಯುವತಿಯರ ಮಾನವ ಪ್ರಾಣದ ರಕ್ಷಣೆ ನಂದು ಅಂತ ಅನ್ಕೊಂಡ ಅವನು. ಅಪಿ 1 ನಿಮಿಷ ಕಣ, ಒಂದೇ 1 ನಿಮಿಷ, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. 1 ನಿಮಿಷ ಈ ವಿಡಿಯೋ ನೋಡು. ನೀನ್ ಬದಲಾಗ್ತೀಯಾ ಅನ್ನೋ ಆಸೆ ಕಣೋ, ಅದಕ್ಕೆ ಅಷ್ಟೇ. ಕೊನೆದಾಗಿ ಇದು ಒಂದ್ ನಿಮಿಷ ಈ ವಿಡಿಯೋ ನೋಡು. ಅಪಿ, ಆರೋಪಿಗಳೇನಾದ್ರೂ ಮುಸ್ಲಿಮ್ರು ಅಂತ ಅನ್ಕೋ, ಆಗ ಅವ್ರ ಫೋಟೋನ ಇದೇ ಸ್ಟೇಷನ್ ಅಲ್ಲಿ ಹೆಂಗ್ ತೆಗಿತಾರೆ ಗೊತ್ತೇನೋ, ಈ ತರ ತೆಗಿತಾರೆ ಕಣ. ಅವ್ನ್ ಯಾರು ಅಂತ ಗೊತ್ತಾಗಬಾರ್ದು, ಸಮಾಜಕ್ಕೆ ಅವನ ಬಗ್ಗೆ ಗೊತ್ತಾಗಬಾರ್ದು, ಅವನ್ ಮುಖ ಪರಿಚಯ ಆಗಬಾರ್ದು. ಕಾನೂನನ್ನ ಚಾಚು ತಪ್ಪದೆ ಪಾಲಿಸ್ತಾರೆ ಕಣೋ. ಇಡೀ ವ್ಯವಸ್ಥೆ ಕಾನೂನನ್ನ ಆ ರೀತಿ ಪಾಲನೆ ಮಾಡುತ್ತೆ. ಅದೇ ಆರೋಪಿ ಹಿಂದೂಗಳು, ಹಿಂದೂ ಕಾರ್ಯಕರ್ತರು ಅಂತ ಗೊತ್ತಾಯ್ತು ಅನ್ಕೋ, ಅವ್ರೇನಾದ್ರೂ ಹಿಂದೂ ಕಾರ್ಯಕರ್ತರು ಅಂತ ಗೊತ್ತಾದ್ರೆ ಸಾಕು ಕಣೋ, ಕಾನೂನಲ್ಲ ಕಣೋ. ಆ ಫೋಟೋ ಹೆಂಗ್ ತೆಗಿತಾರೆ ಗೊತ್ತಾ, ಇದೇ ಸ್ಟೇಷನ್ ಅಲ್ಲಿ ತೆಗ್ದಿರೋ ಫೋಟೋ, ಇದೇ ಪೊಲೀಸ್ನವರು ಇದೇ ಸ್ಟೇಷನ್ ಅಲ್ಲಿ ನಿಲ್ಸಿ ತೆಗ್ದಿರೋ ಫೋಟೋ ನನ್ನ ಹಿಂದೂ ಕಾರ್ಯಕರ್ತರದನ್ನ ಹೆಂಗ್ ತೆಗ್ದಿದಾರೆ ಗೊತ್ತೇನೋ ನೋಡು. ಈಗ ತೆಗಿತಾರೆ. ಈಗ ಹೇಳೋ, ಯಾರು ಅವರ ಮುಖವನ್ನು ಬಹಿರಂಗ ಮಾಡೋದು, ಯಾರು ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೊಡೋದು? ನೋಡು, ಹಿಂದೂ ಕಾರ್ಯಕರ್ತರು ಅಂದ್ರೆ ಸಾಕು ಕಣೋ, ಇಡೀ ವ್ಯವಸ್ಥೆ ಹಂಗೆ. ಅವನ್ ಸರಿ ಇಲ್ಲ, ಅವನಂತೋನು, ಅವನ್ ಹಿಂತೋನು, ಅವನ ಬಗ್ಗೆ ಇಲ್ಲ ಸಲ್ಲದ ಸಂಬಂಧಪಡದ ಕೇಸ್ಗಳನ್ನ ಹಾಕೋದು. ಅವನ್ ರಾಬರಿ ಮಾಡ್ತಾನೆ, ಅವನು ರೌಡಿ. ನನಗೆ ನೆನ್ನೆ ನನ್ ಗೆಳೆಯನ್ನ ರೌಡಿ ಅಂತ ಯಾರೋ ಕರೆದಾಗ ನನಗ್ ಬೇಸರ ಆಗ್ಲಿಲ್ಲ ಕಣ. ಆದ್ರೆ ನನ್ನವರೇ ಯಾರೋ ಫೋನ್ ಮಾಡಿ, ಪುನೀತ್ರೆ ಅವನು ರೌಡಿ ಶೀಟರ್ ಅಂತೆ, ಹೌದಾ ಅಂತ ಕೇಳಿದಾಗ ನನಗೆ ಎದೆ ಚುಚ್ಚಿಬಿಡ್ತು ಕಣ. ಯಾಕೆ ಗೊತ್ತಾ, ಈ ವ್ಯವಸ್ಥೆ ಹೇಳೋದನ್ನ ನಂಬೋ ಹಿಂದೂ ಕಾರ್ಯಕರ್ತರು ಹಿಂದುತ್ವಕ್ಕಾಗಿ ಜೀವವನ್ನೇ ಕೊಟ್ಟು ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡುವಂತ ಹಿಂದೂ ಕಾರ್ಯಕರ್ತರು ಹೇಳೋ ಮಾತನ್ನ ನಂಬೋದೇ ಇಲ್ವಲ್ಲೋ. ಹಿಂದೂ ಸಮಾಜ ಉಳಿಬೇಕು ಅಂತ ಅಂದ್ರೆ ಸರ್ಕಾರಗಳ ಅಧಿಕಾರಕ್ಕೆ ಬರೋದ್ರಿಂದ ಉಳಿಯೋದಿಲ್ಲ. ಯಾಕೆ ಅಂತಂದ್ರೆ ಯಾವುದೇ ಸರ್ಕಾರ ಬಂದ್ರು ಇದೇ ವ್ಯವಸ್ಥೆ ಒಳಗೆ ಕೆಲಸ ಮಾಡ್ಬೇಕು ಕಣೋ ಅಪ್ಪಿ, ಇದೇ ವ್ಯವಸ್ಥೆ ಒಳಗಡೆ ಕೆಲಸ ಮಾಡ್ಬೇಕು. ಅದಕ್ಕೆ ನಾನು ಹೇಳೋದು, ಅಧಿಕಾರಿಗಳು ಯಾರೇ ಇರ್ಲಿ, ರಾಜಕೀಯ ಪಕ್ಷ ಯಾವುದೇ ಇರ್ಲಿ, ಹಿಂದೂಗಳೇ ನೀವೆಲ್ಲರೂ ಕೂಡ ಹಿಂದೂ ಕಾರ್ಯಕರ್ತರ ಜೊತೆ ಗಟ್ಟಿಯಾಗಿ ಹೆಜ್ಜೆ ಹಾಕಿ ಸಾಕು ಅಂತ. ಯಾವಾಗ ಬದಲಾಗ್ತಿರೋ ಗೊತ್ತಿಲ್ಲ ಕಣೋ ಅಪ್ಪಿ. ಆಯ್ತು, ಹೊರಡು. ಇಷ್ಟು ಹೇಳಬೇಕಿತ್ತು. ವ್ಯವಸ್ಥೆ ಹೇಳೋದನ್ನ ನಂಬ್ಕೊಂಡು ಹಿಂದೂ ಕಾರ್ಯಕರ್ತರನ್ನ ಕೈ ಬಿಡಬೇಡಿ ಕಣೋ. ಯಾಕೆ ಅಂತಂದ್ರೆ ಅವ್ರು ನಿಮ್ಗೋಸ್ಕರ ಜೀವನೇ ಬಿಡೋದಕ್ಕೆ ರೆಡಿ ಆಗಿರ್ತಾರೆ. ಯಾರೋ ಹೇಳಿದ್ದನ್ನ ನಂಬಿ ನೀವೇ ಬಿಟ್ಕೊಟ್ರೆ ಹೆಂಗ್ರೋ? ನಿಮ್ಗೋಸ್ಕರ ತಾನೇ ಅವ್ರ ಜೀವ ಕೊಡೋದಕ್ಕೆ ರೆಡಿ ಆಗಿರೋದು. ಅವನ್ ಸ್ವಂತಕ್ಕೆ ಅಂತ ಏನು ಮಾಡ್ಕೊಂಡಿಲ್ಲ ಕಣ್ರೋ. ಯಾಕೆ ಗೊತ್ತಾ, ಅವನ್ ರೌಡಿ ಅನ್ನಿಸ್ಕೊಂಡಿದ್ದಾಗಿರ್ಬೋದು, ಅವನ್ ಏನೇ ಮಾಡಿರ್ಬೋದು, ಅದೆಲ್ಲವೂ ನಿಮ್ಗೋಸ್ಕರ. ಯಾವ್ದೋ 5 ಜನ ಹೆಣ್ಮಕ್ಳ ಅಶ್ಲೀಲ ವಿಡಿಯೋ ಹಿಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಕಣೋ ಹೊಡೆದಿದ್ದು. ಯಾಕೆಂತಂದ್ರೆ ನನ್ನ ಹಿಂದೂ ಯುವತಿಯರ ಮಾನವ ಪ್ರಾಣದ ರಕ್ಷಣೆ ನಂದು ಅಂತ ಅನ್ಕೊಂಡ ಅವನು. ಆದ್ರೆ ನೀವು ಅವನಂತೋನು, ಅವನ್ ಹಿಂತೋನು. ಹೌದು, ಈ ವ್ಯವಸ್ಥೆ ಇರೋದೇ ಹಂಗೆ ಕಣ್ರೋ. ನಮ್ಗೆ ಕೆಟ್ಟ ಪಟ್ಟಿಯನ್ನು ಕಟ್ಟುತ್ತೆ. ಇವ್ರು ಸರಿ ಇಲ್ಲ, ಇವ್ರು ಅಂತೋರು ಇಂತೋರು ಅನ್ನೋ ಕೆಟ್ಟ ಪಟ್ಟಿಯನ್ನ ಈ ವ್ಯವಸ್ಥೆ ನಮಗೆ ಕಟ್ಟುತ್ತೆ ಕಣ್ರೋ. ಅದಕ್ಕೆ ಬೇಕಾದ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ಇವರೇ ಸೃಷ್ಟಿ ಮಾಡಿ ಕೊಡ್ತಾರೆ. ಆಮೇಲೆ ಜಗತ್ತಿನ ಮುಂದೆ ಅದನ್ನಿಟ್ಟು ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತಾರೆ. ಬಿಡಿ, ಆಯ್ತು, ಹೊರಡು. ಆಫರ್ 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 ಏನಿಲ್ಲ, ಯಾವುದಿಲ್ಲ, ಇಲ್ಲಿ ಎಲ್ಲವೂ ಇದೆ. ಎಲ್ಲ ಅಂದ್ರೆ ಎಲ್ಲ.
ದಿನಸಿ ಐಟಮ್ಸ್ ನಿಂದ ಹಿಡಿದು ಎಲ್ಲ ಗೃಹ ಬಳಕೆಯ ವಸ್ತುಗಳು, ಬಟ್ಟೆ, ಕಾಸ್ಮೆಟಿಕ್ಸ್ ಸೇರಿದಂತೆ ಪ್ರತಿಯೊಂದು ವಸ್ತುಗಳ ಮೇಲೆ ಇದೀಗ ಭರ್ಜರಿ ಆಫರ್. ತಾಜಾ ತರಕಾರಿ ಕೂಡ ಫ್ರೆಶ್ ಸ್ಟೋರ್ನಲ್ಲಿ ಲಭ್ಯ. ವಿಶೇಷ ಸೂಚನೆ: 3,000ಕ್ಕೂ ಅಧಿಕ ಮೌಲ್ಯದ ಖರೀದಿಗೆ SBI ಕಾರ್ಡ್ ಮೇಲೆ 10% ಇನ್ಸ್ಟೆಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಗಲಿದೆ. ಫುಲ್ ಪೈಸಾ ವಸೂಲ್ ಸೇಲ್ ಏಪ್ರಿಲ್ 30ರಿಂದ ಮೇ 4ರವರೆಗೆ ನಿಮ್ಮ ಸ್ಮಾರ್ಟ್ ಬಜಾರ್ನಲ್ಲಿ. ಹಿಂದೆ ಭೇಟಿ ಕೊಡಿ. ಸ್ಮಾರ್ಟ್ ಬಜಾರ್, KM ರೋಡ್, ಅನ್ನಪೂರ್ಣ ಆಸ್ಪತ್ರೆ ಎದುರು, ಜಯನಗರ, ಚಿಕ್ಕಮಗಳೂರು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.